ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ನನ್ನೊಟ್ಟಿಗೆ ಜಾಯಿನ್ ಆಗಿದ್ದಾರೆ ನನ್ನ ಕೊಲೀಗ್ ಶ್ರೀಲಕ್ಷ್ಮಿ ಅಭಿಜಿತ್. ಈ ಕ್ಷಣದ ಎಲ್ಲಾ ಸುದ್ದಿಗಳ ಅಪ್ಡೇಟ್ ಅನ್ನು ನೀಡ್ತಾ ಹೋಗ್ತಾರೆ. ಶ್ರೀಲಕ್ಷ್ಮಿ ಅಭಿಜಿತ್, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ವೀಕ್ಷಕರೇ, ಇವತ್ತು ಹೋಟೆಲ್ಗಳಿಗೆ ಇನ್ನಷ್ಟು ಬಿಸಿ ತಟ್ಟಿದೆ. ರಾಜ್ಯಾದ್ಯಂತ ಈ ಎಲ್ಪಿಜಿ ವ್ಯತ್ಯಯದ ಹೊಡೆತ ಸಾಕಷ್ಟು ಜೋರಾಗಿದೆ. 20,000 ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ, ಇವತ್ತು ಕ್ಲೋಸ್ ಡೌನ್ ಆಗ್ತಾ ಇದ್ದಾವೆ. ಸೇವೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆಹಾರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಸಿಲಿಂಡರ್ ತುರ್ತು ಪರಿಸ್ಥಿತಿ ಸ್ಫೋಟಗೊಂಡಿದೆ. ಕ್ಷಣ ಕ್ಷಣಕ್ಕೂ ಕಷ್ಟ ಆಗ್ತಾ ಇದೆ. ಎಲ್ಪಿಜಿ ಲಭ್ಯತೆ ಇಲ್ಲದೆ ಹೋಟೆಲ್ ಮಾಲೀಕರುಗಳು ಪರದಾಡ್ತಾ ಇದ್ದಾರೆ. ಎಲ್ಪಿಜಿ ಇಲ್ಲದೆ ಅಡಿಗೆ ಮಾಡೋದು ಕಷ್ಟ. ಯಾಕಂತಂದ್ರೆ ಬೇಸಿಕ್ ಅದು ಪ್ರೈಮರಿ ಫ್ಯೂಯಲ್ ಇಂಧನ ಎಲ್ಪಿಜಿನೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಹಿಂದೆ ಬಹಳ 30 ವರ್ಷದ ಹಿಂದೆ 40 ವರ್ಷದ ಹಿಂದೆ ಅಲ್ಪ ಸ್ವಲ್ಪನಾದ್ರೂ ಕಟ್ಟಿಗೆ ಉರಿಸುವಂತದ್ದಿತ್ತು. ಈಗಂತೂ ಕಂಪ್ಲೀಟ್ಲಿ ಎಲ್ಲರೂ ಎಲ್ಪಿಜಿನೇ ಉಪಯೋಗಿಸ್ತಾರೆ. ಹಾಗಾಗಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಂತ ಹೋಟೆಲ್ ಮಾಲೀಕರುಗಳು ಅಳಲು ತೋಡ್ಕೊಳ್ತಾ ಇದ್ದಾರೆ. ಹೋಟೆಲ್ ಕ್ಲೋಸ್ ಡೌನ್ ಆಗಿದ್ದಾವೆ. 20,000 ಹೋಟೆಲ್ಗಳು ಕ್ಲೋಸ್ ಡೌನ್ ಆಗಿದ್ದಾವೆ. ಇವತ್ತು ನೀವೇನಾದ್ರೂ ಊಟ ತಿಂಡಿ ಸಿಗುತ್ತಾ ಅಂತ ಹೊರಗಡೆ ಬಂದ್ರೆ ಖಂಡಿತವಾಗ್ಲೂ ನಿರಾಸೆ ಆಗುತ್ತೆ. ಯಾಕಂತಂದ್ರೆ ಸುಮಾರು 20,000 ಹೋಟೆಲ್ಗಳು ಕ್ಲೋಸ್ ಡೌನ್ ಆಗಿದ್ದಾವೆ. ನೋಡಿ, ರಕ್ಷಣೆಗಿರುವಂತಹ ಪೊಲೀಸರಿಗೆ ರೆಗ್ಯುಲರ್ ಆಗಿ ಅವ್ರಿಗೊಂದು ಹೊತ್ತು ಊಟ ಕೊಡ್ತಾರೆ, ಟಿಫಿನ್ ಕೊಡ್ತಾರೆ ಬೆಳಗ್ಗೆ. ಅದನ್ನು ಕೊಡಕ್ ಆಗ್ತಿಲ್ಲ. ಎಂತ ಪರಿಸ್ಥಿತಿ ನೋಡಿ. ಮತ್ತೊಂದು ಕಡೆ ಹೋಟೆಲ್ಗಳು ಕ್ಲೋಸ್ ಡೌನ್ ಆಗಿರ್ತಕ್ಕಂಥದ್ದು. ಇನ್ನು ಗ್ಯಾಸ್ ಏಜೆನ್ಸಿಗಳ ಮುಂದೆ ಖಾಲಿ ಹೊಡಿತಾ ಇದೆ. ಯಾಕಂತಂದ್ರೆ ಸಪ್ಲೈನೇ ಇಲ್ಲ, ಅವರಿಗೆ ಸಪ್ಲೈ ಇಲ್ಲ. ಹಾಗಾಗಿ ಅವರು ಯಾರಿಗೂ ಕೊಡಕ್ಕಾಗಲ್ಲ. ಖಾಲಿ ಸಿಲಿಂಡರ್ಗಳು ತುಂಬಿದ್ದಾವೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ನನ್ನೊಟ್ಟಿಗೆ ಜಾಯಿನ್ ಆಗಿದ್ದಾರೆ ನನ್ನ ಕೊಲೀಗ್ ಶ್ರೀಲಕ್ಷ್ಮಿ ಅಭಿಜಿತ್. ಈ ಕ್ಷಣದ ಎಲ್ಲಾ ಸುದ್ದಿಗಳ ಅಪ್ಡೇಟ್ ಅನ್ನು ನೀಡ್ತಾ ಹೋಗ್ತಾರೆ. ಶ್ರೀಲಕ್ಷ್ಮಿ ಅಭಿಜಿತ್, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ವೀಕ್ಷಕರೇ, ಇವತ್ತು ಹೋಟೆಲ್ಗಳಿಗೆ ಇನ್ನಷ್ಟು ಬಿಸಿ ತಟ್ಟಿದೆ. ರಾಜ್ಯಾದ್ಯಂತ ಈ ಎಲ್ಪಿಜಿ ವ್ಯತ್ಯಯದ ಹೊಡೆತ ಸಾಕಷ್ಟು ಜೋರಾಗಿದೆ. 20,000 ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ, ಇವತ್ತು ಕ್ಲೋಸ್ ಡೌನ್ ಆಗ್ತಾ ಇದ್ದಾವೆ. ಸೇವೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆಹಾರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಸಿಲಿಂಡರ್ ತುರ್ತು ಪರಿಸ್ಥಿತಿ ಸ್ಫೋಟಗೊಂಡಿದೆ. ಕ್ಷಣ ಕ್ಷಣಕ್ಕೂ ಕಷ್ಟ ಆಗ್ತಾ ಇದೆ. ಎಲ್ಪಿಜಿ ಲಭ್ಯತೆ ಇಲ್ಲದೆ ಹೋಟೆಲ್ ಮಾಲೀಕರುಗಳು ಪರದಾಡ್ತಾ ಇದ್ದಾರೆ. ಎಲ್ಪಿಜಿ ಇಲ್ಲದೆ ಅಡಿಗೆ ಮಾಡೋದು ಕಷ್ಟ. ಯಾಕಂತಂದ್ರೆ ಬೇಸಿಕ್ ಅದು ಪ್ರೈಮರಿ ಫ್ಯೂಯಲ್ ಇಂಧನ ಎಲ್ಪಿಜಿನೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಹಿಂದೆ ಬಹಳ 30 ವರ್ಷದ ಹಿಂದೆ 40 ವರ್ಷದ ಹಿಂದೆ ಅಲ್ಪ ಸ್ವಲ್ಪನಾದ್ರೂ ಕಟ್ಟಿಗೆ ಉರಿಸುವಂತದ್ದಿತ್ತು. ಈಗಂತೂ ಕಂಪ್ಲೀಟ್ಲಿ ಎಲ್ಲರೂ ಎಲ್ಪಿಜಿನೇ ಉಪಯೋಗಿಸ್ತಾರೆ. ಹಾಗಾಗಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಂತ ಹೋಟೆಲ್ ಮಾಲೀಕರುಗಳು ಅಳಲು ತೋಡ್ಕೊಳ್ತಾ ಇದ್ದಾರೆ. ಹೋಟೆಲ್ ಕ್ಲೋಸ್ ಡೌನ್ ಆಗಿದ್ದಾವೆ. 20,000 ಹೋಟೆಲ್ಗಳು ಕ್ಲೋಸ್ ಡೌನ್ ಆಗಿದ್ದಾವೆ. ಇವತ್ತು ನೀವೇನಾದ್ರೂ ಊಟ ತಿಂಡಿ ಸಿಗುತ್ತಾ ಅಂತ ಹೊರಗಡೆ ಬಂದ್ರೆ ಖಂಡಿತವಾಗ್ಲೂ ನಿರಾಸೆ ಆಗುತ್ತೆ. ಯಾಕಂತಂದ್ರೆ ಸುಮಾರು 20,000 ಹೋಟೆಲ್ಗಳು ಕ್ಲೋಸ್ ಡೌನ್ ಆಗಿದ್ದಾವೆ. ನೋಡಿ, ರಕ್ಷಣೆಗಿರುವಂತಹ ಪೊಲೀಸರಿಗೆ ರೆಗ್ಯುಲರ್ ಆಗಿ ಅವ್ರಿಗೊಂದು ಹೊತ್ತು ಊಟ ಕೊಡ್ತಾರೆ, ಟಿಫಿನ್ ಕೊಡ್ತಾರೆ ಬೆಳಗ್ಗೆ. ಅದನ್ನು ಕೊಡಕ್ ಆಗ್ತಿಲ್ಲ. ಎಂತ ಪರಿಸ್ಥಿತಿ ನೋಡಿ. ಮತ್ತೊಂದು ಕಡೆ ಹೋಟೆಲ್ಗಳು ಕ್ಲೋಸ್ ಡೌನ್ ಆಗಿರ್ತಕ್ಕಂಥದ್ದು. ಇನ್ನು ಗ್ಯಾಸ್ ಏಜೆನ್ಸಿಗಳ ಮುಂದೆ ಖಾಲಿ ಹೊಡಿತಾ ಇದೆ. ಯಾಕಂತಂದ್ರೆ ಸಪ್ಲೈನೇ ಇಲ್ಲ, ಅವರಿಗೆ ಸಪ್ಲೈ ಇಲ್ಲ. ಹಾಗಾಗಿ ಅವರು ಯಾರಿಗೂ ಕೊಡಕ್ಕಾಗಲ್ಲ. ಖಾಲಿ ಸಿಲಿಂಡರ್ಗಳು ತುಂಬಿದ್ದಾವೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ನನ್ನೊಟ್ಟಿಗೆ ಜಾಯಿನ್ ಆಗಿದ್ದಾರೆ ನನ್ನ ಕೊಲೀಗ್ ಶ್ರೀಲಕ್ಷ್ಮಿ ಅಭಿಜಿತ್. ಈ ಕ್ಷಣದ ಎಲ್ಲಾ ಸುದ್ದಿಗಳ ಅಪ್ಡೇಟ್ ಅನ್ನು ನೀಡ್ತಾ ಹೋಗ್ತಾರೆ. ಶ್ರೀಲಕ್ಷ್ಮಿ ಅಭಿಜಿತ್, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ವೀಕ್ಷಕರೇ, ಇವತ್ತು ಹೋಟೆಲ್ಗಳಿಗೆ ಇನ್ನಷ್ಟು ಬಿಸಿ ತಟ್ಟಿದೆ. ರಾಜ್ಯಾದ್ಯಂತ ಈ ಎಲ್ಪಿಜಿ ವ್ಯತ್ಯಯದ ಹೊಡೆತ ಸಾಕಷ್ಟು ಜೋರಾಗಿದೆ. 20,000 ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ, ಇವತ್ತು ಕ್ಲೋಸ್ ಡೌನ್ ಆಗ್ತಾ ಇದ್ದಾವೆ. ಸೇವೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆಹಾರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಸಿಲಿಂಡರ್ ತುರ್ತು ಪರಿಸ್ಥಿತಿ ಸ್ಫೋಟಗೊಂಡಿದೆ. ಕ್ಷಣ ಕ್ಷಣಕ್ಕೂ ಕಷ್ಟ ಆಗ್ತಾ ಇದೆ. ಎಲ್ಪಿಜಿ ಲಭ್ಯತೆ ಇಲ್ಲದೆ ಹೋಟೆಲ್ ಮಾಲೀಕರುಗಳು ಪರದಾಡ್ತಾ ಇದ್ದಾರೆ. ಎಲ್ಪಿಜಿ ಇಲ್ಲದೆ ಅಡಿಗೆ ಮಾಡೋದು ಕಷ್ಟ. ಯಾಕಂತಂದ್ರೆ ಬೇಸಿಕ್ ಅದು ಪ್ರೈಮರಿ ಫ್ಯೂಯಲ್ ಇಂಧನ ಎಲ್ಪಿಜಿನೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಹಿಂದೆ ಬಹಳ 30 ವರ್ಷದ ಹಿಂದೆ 40 ವರ್ಷದ ಹಿಂದೆ ಅಲ್ಪ ಸ್ವಲ್ಪನಾದ್ರೂ ಕಟ್ಟಿಗೆ ಉರಿಸುವಂತದ್ದಿತ್ತು. ಈಗಂತೂ ಕಂಪ್ಲೀಟ್ಲಿ ಎಲ್ಲರೂ ಎಲ್ಪಿಜಿನೇ ಉಪಯೋಗಿಸ್ತಾರೆ.
ಹಾಗಾಗಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಂತ ಹೋಟೆಲ್ ಮಾಲೀಕರುಗಳು ಅಳಲು ತೋಡ್ಕೊಳ್ತಾ ಇದ್ದಾರೆ. ಹೋಟೆಲ್ ಕ್ಲೋಸ್ ಡೌನ್ ಆಗಿದ್ದಾವೆ. 20,000 ಹೋಟೆಲ್ಗಳು ಕ್ಲೋಸ್ ಡೌನ್ ಆಗಿದ್ದಾವೆ. ಇವತ್ತು ನೀವೇನಾದ್ರೂ ಊಟ ತಿಂಡಿ ಸಿಗುತ್ತಾ ಅಂತ ಹೊರಗಡೆ ಬಂದ್ರೆ ಖಂಡಿತವಾಗ್ಲೂ ನಿರಾಸೆ ಆಗುತ್ತೆ. ಯಾಕಂತಂದ್ರೆ ಸುಮಾರು 20,000 ಹೋಟೆಲ್ಗಳು ಕ್ಲೋಸ್ ಡೌನ್ ಆಗಿದ್ದಾವೆ. ನೋಡಿ, ರಕ್ಷಣೆಗಿರುವಂತಹ ಪೊಲೀಸರಿಗೆ ರೆಗ್ಯುಲರ್ ಆಗಿ ಅವ್ರಿಗೊಂದು ಹೊತ್ತು ಊಟ ಕೊಡ್ತಾರೆ, ಟಿಫಿನ್ ಕೊಡ್ತಾರೆ ಬೆಳಗ್ಗೆ. ಅದನ್ನು ಕೊಡಕ್ ಆಗ್ತಿಲ್ಲ. ಎಂತ ಪರಿಸ್ಥಿತಿ ನೋಡಿ. ಮತ್ತೊಂದು ಕಡೆ ಹೋಟೆಲ್ಗಳು ಕ್ಲೋಸ್ ಡೌನ್ ಆಗಿರ್ತಕ್ಕಂಥದ್ದು. ಇನ್ನು ಗ್ಯಾಸ್ ಏಜೆನ್ಸಿಗಳ ಮುಂದೆ ಖಾಲಿ ಹೊಡಿತಾ ಇದೆ. ಯಾಕಂತಂದ್ರೆ ಸಪ್ಲೈನೇ ಇಲ್ಲ, ಅವರಿಗೆ ಸಪ್ಲೈ ಇಲ್ಲ. ಹಾಗಾಗಿ ಅವರು ಯಾರಿಗೂ ಕೊಡಕ್ಕಾಗಲ್ಲ. ಖಾಲಿ ಸಿಲಿಂಡರ್ಗಳು ತುಂಬಿದ್ದಾವೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ನನ್ನೊಟ್ಟಿಗೆ ಜಾಯಿನ್ ಆಗಿದ್ದಾರೆ ನನ್ನ ಕೊಲೀಗ್ ಶ್ರೀಲಕ್ಷ್ಮಿ ಅಭಿಜಿತ್. ಈ ಕ್ಷಣದ ಎಲ್ಲಾ ಸುದ್ದಿಗಳ ಅಪ್ಡೇಟ್ ಅನ್ನ ನೀಡ್ತಾ ಹೋಗ್ತಾರೆ. ಶ್ರೀಲಕ್ಷ್ಮಿ ಅಭಿಜಿತ್, ಓವರ್ ಟು. ಥ್ಯಾಂಕ್ ಯು ರೂಪಾ. ವೀಕ್ಷಕರೇ, ಇವತ್ತು ಹೋಟೆಲ್ಗಳಿಗೆ ಇನ್ನಷ್ಟು ಬಿಸಿ ತಟ್ಟಿದೆ. ರಾಜ್ಯಾದ್ಯಂತ ಈ ಎಲ್ಪಿಜಿ ವ್ಯತ್ಯಯದ ಹೊಡೆತ ಸಾಕಷ್ಟು ಜೋರಾಗಿದೆ. 20,000 ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಇವತ್ತು ಕ್ಲೋಸ್ ಡೌನ್ ಆಗ್ತಾ ಇದ್ದಾವೆ. ಸೇವೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆಹಾರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಸಿಲಿಂಡರ್ ತುರ್ತು ಪರಿಸ್ಥಿತಿ ಸ್ಫೋಟಗೊಂಡಿದೆ. ಕ್ಷಣ ಕ್ಷಣಕ್ಕೂ ಕಷ್ಟ ಆಗ್ತಾ ಇದೆ. ಎಲ್ಪಿಜಿ ಲಭ್ಯತೆ ಇಲ್ಲದೆ ಹೋಟೆಲ್ ಮಾಲೀಕರುಗಳು ಪರದಾಡ್ತಾ ಇದ್ದಾರೆ. ಎಲ್ಪಿಜಿ ಇಲ್ಲದೆ ಅಡಿಗೆ ಮಾಡೋದು ಕಷ್ಟ. ಯಾಕಂತಂದ್ರೆ ಬೇಸಿಕ್ ಅದು ಪ್ರೈಮರಿ ಫ್ಯೂಯಲ್ ಇಂಧನ ಎಲ್ಪಿಜಿನೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಹಿಂದೆ ಬಹಳ 30 ವರ್ಷದ ಹಿಂದೆ, 40 ವರ್ಷದ ಹಿಂದೆ ಅಲ್ಪ ಸ್ವಲ್ಪನಾದ್ರೂ ಕಟ್ಟಿಗೆ ಉರಿಸುವಂತದ್ದಿತ್ತು. ಈಗಂತೂ ಕಂಪ್ಲೀಟ್ಲಿ ಎಲ್ಲರೂ ಎಲ್ಪಿಜಿನೇ ಉಪಯೋಗಿಸ್ತಾರೆ. ಹಾಗಾಗಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಂತ ಹೋಟೆಲ್ ಮಾಲೀಕರುಗಳು ಅಳಲು ತೋಡ್ಕೊಳ್ತಾ ಇದ್ದಾರೆ. ಹೋಟೆಲ್ ಕ್ಲೋಸ್ ಡೌನ್ ಆಗಿದ್ದಾವೆ. 20,000 ಹೋಟೆಲ್ಗಳು ಕ್ಲೋಸ್ ಡೌನ್ ಆಗಿದ್ದಾವೆ. ಇವತ್ತು ನೀವೇನಾದ್ರೂ ಊಟ ತಿಂಡಿ ಸಿಗುತ್ತಾ ಅಂತ ಹೊರಗಡೆ ಬಂದ್ರೆ ಖಂಡಿತವಾಗ್ಲೂ ನಿರಾಸೆ ಆಗುತ್ತೆ. ಯಾಕಂತಂದ್ರೆ ಸುಮಾರು 20,000 ಹೋಟೆಲ್ಗಳು ಕ್ಲೋಸ್ ಡೌನ್ ಆಗಿದ್ದಾವೆ. ನೋಡಿ, ರಕ್ಷಣೆಗಿರುವಂತಹ ಪೊಲೀಸರಿಗೆ ರೆಗ್ಯುಲರ್ ಆಗಿ ಅವ್ರಿಗೊಂದು ಹೊತ್ತು ಊಟ ಕೊಡ್ತಾರೆ, ಟಿಫಿನ್ ಕೊಡ್ತಾರೆ ಬೆಳಗ್ಗೆ. ಅದನ್ನು ಕೊಡಕ್ ಆಗ್ತಿಲ್ಲ. ಎಂತ ಪರಿಸ್ಥಿತಿ ನೋಡಿ. ಮತ್ತೊಂದು ಕಡೆ ಹೋಟೆಲ್ಗಳು ಕ್ಲೋಸ್ ಡೌನ್ ಆಗಿರ್ತಕ್ಕಂಥದ್ದು. ಇನ್ನು ಗ್ಯಾಸ್ ಏಜೆನ್ಸಿಗಳ ಮುಂದೆ ಖಾಲಿ ಹೊಡಿತಾ ಇದೆ. ಯಾಕಂತಂದ್ರೆ ಸಪ್ಲೈನೇ ಇಲ್ಲ, ಅವರಿಗೆ ಸಪ್ಲೈ ಇಲ್ಲ. ಹಾಗಾಗಿ ಅವರು ಯಾರಿಗೂ ಕೊಡಕ್ಕಾಗಲ್ಲ. ಖಾಲಿ ಸಿಲಿಂಡರ್ಗಳು ತುಂಬಿದ್ದಾವೆ.